जय मंगलम जय नमः पार्वती शिव हर 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 महादेव। श्रीमज्जगद्गुरु पंचाचार्य महाराज की जय। जगद्गुरु रेणुकाचार्य महाराज की जय। पंचाननतनद्भूतान् पंचाक्षरमनुपमान् पंचसूत्रकृतो वंदे पंचाचार्यान् जगद्गुरून्. ಪ್ರಥಮದಲ್ಲಿ ರೇಣುಕಾದಿ ಪಂಚಾಚಾರ್ಯರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀಮಠದ ಕರ್ತೃಗದ್ದುಗೆಗೆ ಹಣೆಮಣ್ಣಿದು ಈ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದುಗಳಾದ ದಾನಯ್ಯ ದೇವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಇದೇ ಊರಿನ ಬೃಹನ್ ಮಠದ ಪರಮ ಪೂಜ್ಯರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ಸುಮಾರು ದಿನಗಳ ಪರ್ಯಂತರ ನಿಮ್ಮೆಲ್ಲರಿಗೂ ಕೂಡ ಮನಮುಟ್ಟುವಂತೆ ಗುಡ್ಡಾಪುರ ದಾನಮ್ಮ ದೇವಿ ಪುರಾಣವನ್ನು ಹೇಳಿಕೊಂಡು ಬಂದಿರುವ ಆತ್ಮೀಯರೂ ಆದ ಮಡಿವಾಳಯ್ಯ ಶಾಸ್ತ್ರಿಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ಯಾವತ್ತೂ ಸಂಗೀತ ಕಲಾ ಬಳಗವೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಸದ್ಭಕ್ತರೇ ತಾಯಂದಿರೇ ನಿಮ್ಮೆಲ್ಲರ ಅಂತರಾತ್ಮ ನೆಲೆಸಿರುವ ಪರಮಾತ್ಮನಿಗೆ ಶರಣಾರ್ಥಿಗಳು. ಬಹುಶಃ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಭಕ್ತರು ಭಾಗಿಯಾಗತಕ್ಕಂಥ ಊರದು ಯಾವುದಾದ್ರೂ ಇದ್ದರೆ ಅದು ಮಾಗಣಗೇರಿ ಗ್ರಾಮ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ನಮ್ಮ ಮಡಿವಾಳಯ್ಯ ಶಾಸ್ತ್ರಿಗಳವರು ಎಲ್ಲೇ ಪುರಾಣ ಹೇಳಲಿಕ್ಕೆ ಹೋಗಲಿ ಅವರು ಬಂದಾರಂತಂದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗೇ ಆಗ್ತದೆ. ಅಂಥ ಶಕ್ತಿ ಅವರಲ್ಲಿದೆ. ಬಹುಶಃ ಸಂಗೀತಗಾರರು ಕೂಡ ಬಹಳ ಸ್ಟ್ಯಾಂಡರ್ಡ್ ಸಂಗೀತಗಾರರು ಇರ್ತಾರೆ ಅವ್ರ ಜೊತೆಗೆ. ಬಹುಶಃ ಒಂದು ಊರು ಒಳಗೆ ಮಠ ದೇವಸ್ಥಾನ ಶಾಲೆ ಬಹಳ ಅವಶ್ಯವಾಗಿ ಬೇಕಾಗ್ತಾವೆ. ಶಾಲೆಯಿಂದ ಮನುಷ್ಯನಿಗೆ ಶಿಕ್ಷಣ ಸಿಗ್ತದೆ ಅಂದರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಾರೆ. ದೇವಸ್ಥಾನದಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾವೆ. ಒಂದು ಮಠದಿಂದ ಆ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಅಂದರೆ ಮಾನವೀಯ ಮೌಲ್ಯಗಳು, ಧರ್ಮದ ಆಚರಣೆಗಳು, ಅಷ್ಟಾವರಣ, ಪಂಚಾಚಾರ್ಯ, ಶಟಸ್ಥಲ ಇವೆಲ್ಲವೂ ಕೂಡ ಒಂದು ಮಠದಿಂದ ತಿಳಿತಾವೆ. ಹಾಗಂದರೆ ಬರೀ ಮಠ ಇದ್ದರೆ ಸಾಲ್ತದೇನೋ? ಸಾಲೋದಿಲ್ಲ. ಮಠಕ್ಕೆ ಒಬ್ಬ ಯೋಗ್ಯವಾದ ಗುರು ಬೇಕು. ಅದನ್ನೇ ಹಾನಗಲ್ ಕುಮಾರಸ್ವಾಮಿಗಳು ಹೇಳಿಕೊಂಡು ಬರ್ತಾರೆ. ಮಠದಿಂದ ಘಟ ಬೆಳಿಬಾರ್ದಂತ, ಘಟದಿಂದ ಮಠ ಬೆಳಿಬೇಕಂತ. ಅಂಥ ಯೋಗ್ಯವಾದ ಘಟವನ್ನು ರಂಭಾಪುರಿ ಜಗದ್ಗುರುಳವರು ಕಳಿಸಿಕೊಟ್ಟಿದ್ದಾರೆ. ಬಹುಶಃ ಭಾಳ ವಿದ್ಯಾವಂತರಿದ್ದಾರೆ ಅವರು. ಭಾಳ ಚೆನ್ನಾಗಿ ಮಾತಾಡ್ತಾರೆ. ರಂಭಾಪುರಿ ಜಗದ್ಗುರುಳ ಗರಡಿಯಲ್ಲಿ ಬೆಳೆದಾರವರು. ಬಹುಶಃ ಯಾವುದೇ ಒಬ್ಬ ಸ್ವಾಮಿಯವರನ್ನು, ಪೂಜ್ಯರನ್ನು ನಾವು ಕರ್ಕೊಂಡು ಬರ್ತೀವಿ. ಯಾವುದೇ ಒಬ್ಬ ಸ್ವಾಮೀಜಿಯವರು ನಾವು ಕರೆದ ತಕ್ಷಣ ಬರ್ತೀವಿ. ನಾವು ಮನೆಯಲ್ಲಿರ್ತಕ್ಕಂಥ ಸಂಬಂಧವನ್ನು ಬಿಟ್ಟ, ಬಂಧು ಬಳಗವನ್ನು ಬಿಟ್ಟ ನಾವು ಬರ್ತೀವಿ. ಬಹುಶಃ ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಮನೆ ಬಿಟ್ಟು ಹೋದ ಅಂತಂದ್ರೆ ಏನು ಮಾಡ್ತೀರಿ ನೀವು? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ, ಪೇಪರ್ಗೆ ಹಾಕಿಸ್ತೀರಿ, ಎಲ್ಲ ಕಡೆ ಬೀಗರಿಗೆ ಹೇಳ್ತೀರಿ. ಆದರೆ ಮನೆ ಬಿಟ್ಟು ಬಂದ ತಕ್ಷಣ ಸಮಾಜದ ಮಕ್ಕಳು ನಾವು ತಪ್ಪು ಮಾಡಿದರೆ ತಿದ್ದು ಹೇಳಿದ್ರಿ,
ಅದೇ ಸಮಾಜವನ್ನು ಕಟ್ಟಿ ಬೆಳೆಸಿರ ಪ್ರೀತಿಸಿರಿ. ಇವತ್ತು ದಾನಯ್ಯ ದೇವರು ಇಡೀ ಗ್ರಾಮದ ಒಂದು ಮನೆಯ ಮಗ ಅವರು. ನಿಮ್ಮ ಮನೆಯೊಳಗೆ ಒಂದು ಗಂಡು ಒಂದು ಹೆಣ್ಣು ಇತ್ತು ಅಂದರೆ ನಾಳೆಯಿಂದ 2 ಗಂಡು 1 ಹೆಣ್ಣು ಅಂತ ಹೇಳಬೇಕು. ಇನ್ನೊಬ್ಬರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಮಠದಾಗದಾರ ಅಂತ ಹೇಳಬೇಕು. ನೀವು ಊಟ ಮಾಡೋದಕ್ಕಿಂತ ಮೊದಲ ಪ್ರಸಾದ ಕಳಿಸ್ಬೇಕು. ಪಟ್ಟಾಧಿಕಾರ ಮಾಡಿ ನಿಮ್ಮ ಮನೆಗೆ ಹೋದರೆ ನಿಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ. ನೀವು ಪ್ರತಿಯೊಬ್ಬರು ಬಂದು ಯೋಗಕ್ಷೇಮ ವಿಚಾರ ಮಾಡಬೇಕು. ಅಂದಾಗ ಮಾತ್ರ ಪಟ್ಟಾಧಿಕಾರ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ. ಬಹುಶಃ ಪಟ್ಟಾಧಿಕಾರ ಮಾಡಿ ನಿಮ್ಮ ಮನೆಗೆ ಹೋಗತಕ್ಕಂಥ ಭಕ್ತರು ನೀವು ಯಾರೂ ಅಲ್ಲ ಅಂತ ಅನ್ನಿಸ್ತದೆ. ಎಲ್ಲರೂ ಕೂಡ ಯೋಗಕ್ಷೇಮ ವಿಚಾರ ಮಾಡ್ತೀರಿ ಅಂಥ ಭಕ್ತರು ನಮ್ಮ ಮಾಗನಗೇರಿ ಭಕ್ತರದರಿ ಅಂತಕ್ಕಂಥ ಮಾತನ್ನು ತಿಳಿಪಡಿಸಿ ನಾನು 1-2 ಮಾತುಗಳು ಮುಗಿಸುತ್ತೇನೆ. ಸೋಂಬಯಾತ್. ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ನೀಡಿ ಘಟಾಘಟ್ಟಿದ್ದಾಗ ಮಠ ಬೆಳೀತದೆ ಎನ್ನುವ ಯುಕ್ತಿ ಮತ್ತು ದಾನೈ ದೇವರು ನಮ್ಮ ಪಡೆದ ಮಗ ಭಾವ ಇರಲಿ ಎನ್ನುವ ಆಶೀರ್ವಚನವನ್ನು ನೀಡಿದ ದೋರ್ನಳ್ಳಿಯ ಪೂಜ್ಯರಿಗೆ ನಮನಗಳು. ಭಾಳಷ್ಟು ಜನ ಟೈಮ್ ಭಾಳ ಆತು, ಮುತ್ಯಾರು ನಮಗೆ ರುದ್ರಾಕ್ಷಿ ಹಾಕ್ತಾರ ಇಲ್ಲ. ಈಗ ನಾನು ಹೇಳಿನಲ್ರಿ 2032 ಕಡಿ. ನನ್ನ ತಾಯಿ ಬಳಗ ಏನು ಅಣ್ಣಿನ ಬಳಗದವ್ರಾಗಿರ್ತೀರೋ ತಾಯಿ ಬಳಗದವ್ರಾಗಿರ್ತೀರೋ ಗೊತ್ತಿಲ್ಲ. ಅಕಸ್ಮಾತ್ ತಿಳುವಳಿಕೆ ಹುಡುಗರು ಯಾರಾದರೂ ಹೋದ್ರೆ ಓಕೆ. ಇವತ್ತ ಕಸ ಚೆಲ್ಲಕ್ಕೆ ಹೋದಾಗ 5 ರಿಂದ 7 ತಾಟ್ ಸಿಕ್ಕ